ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಬನ್ನಿ ಇವತ್ತು ಮಕ್ಕಳ ಫೇವ್ರೇಟ್ ಆಗಿ ಡೋರಾಮೋನ್ ಕೇಕ್ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ. ಅಷ್ಟು ರುಚಿಯಾಗಿ ಸ್ಪಾಂಜಿಯಾಗಿ ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ನೀವು ಕೂಡ ಹೊಸ ವರ್ಷಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಮಕ್ಕಳಿಗಷ್ಟೇ ಅಲ್ಲದೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಹೊಸ ವರ್ಷದ ವಿಶೇಷವಾಗಿ ನಾನು ಡೋರಾಮೋನ್ ಕೇಕ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಯಾವ್ದಾದ್ರು ಒಂದು ಕಪ್ ಅಳತೆನ ತಗೊಳ್ಳಿ. ನಾನು ಈ ಕಪ್ ಅಲ್ಲಿ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ. ಹಾಗೆ ಅದೇ ಕಪ್ ಅಳತೆಯಲ್ಲೇನೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಪುಡಿ ಮಾಡಿ ತಗೊಂಡಿದ್ದೀನಿ ನೋಡಿ. ಹಾಗೆ ಅದೇ ಕಪ್ ಅಳತೆಯಲ್ಲೇನೆ 1/4 ಕಪ್ ಆಗುವಷ್ಟು ಹಾಲಿನ ಪುಡಿನ ತಗೊಂಡಿದ್ದೀನಿ. ಹಾಗೆ ಅರ್ಧ ಟೀ ಚಮಚದಷ್ಟು ಅಡಿಗೆ ಸೋಡಾನ ಹಾಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಜೇನುತುಪ್ಪನ ಹಾಕೋತಾ ಇದ್ದೀನಿ ನೋಡಿ. ಯಾವ ಕಪ್ಪಲ್ಲಿ ಮೈದಾ ತಗೊಂಡಿದ್ದೀನಲ್ಲ ಅದೇ ಕಪ್ ಅಳತೆಯಲ್ಲೇನೆ 3/4 ಬೌಲ್ ಆಗುವಷ್ಟು ಹಾಲನ್ನ ತಗೊಂಡಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೂಡ ಗಂಟು ಉಳಿಬಾರ್ದು, ಆ ತರ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ. ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಇನ್ನೊಂದು ಸ್ವಲ್ಪ ಇದೆ ಹಾಲು, ಎಲ್ಲವನ್ನು ಹಾಕೊಳ್ಳೋಣ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೂಡ ಗಂಟು ಉಳಿಬಾರ್ದು. ಹೊಸ ವರ್ಷಕ್ಕೆ ಮಕ್ಕಳಿಗೆ ನಾನು ಫೇವ್ರೇಟ್ ಆಗಿ ಡೋರಾ ಕೇಕ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ತುಂಬಾ ಫೇವ್ರೇಟ್ ಅಂತಾನೆ ಹೇಳ್ಬೋದು. ನೀವು ಕೂಡ ಒಂದ್ಸಲ ಮಾಡ್ಕೊಡಿ, ಮಕ್ಕಳು ತುಂಬಾ ಖುಷಿ ಪಟ್ಟು ತಿಂತಾರೆ ಫ್ರೆಂಡ್ಸ್. ಯಾವಾಗ್ಲೂ ಹೊರಗಡೆಯಿಂದಾನೆ ತಂದು ಕೊಟ್ಟಿರ್ತೀರಾ. ಇವತ್ ನಾನು ಮನೇಲೇನೆ ಮಕ್ಕಳ ಫೇವ್ರೇಟ್ ಆಗಿ ಡೋರಾ ಕೇಕ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಸ್ವಲ್ಪ ಕೂಡ ಗಂಟಿಲ್ಲ ನೋಡಿ, ಈ ತರ ಇರ್ಬೇಕು. ಇನ್ನು ಸ್ವಲ್ಪ ಹಾಲು ಉಳಿದಿದೆಯಲ್ಲ, ಇದನ್ನೆಲ್ಲವನ್ನು ಹಾಕೊಂಡ್ಬಿಡ್ತೀನಿ. ಒಂದು 5 ನಿಮಿಷದಲ್ಲಿ ನಾವು ಈ ಮಕ್ಕಳಿಗೆ ಡೋರಾ ಕೇಕ್ ನ ಮಾಡಿ ಕೊಡ್ಬೋದು ಫ್ರೆಂಡ್. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಯೂನಿಕ್ ಆಗಿ ಕೂಡ ಇರುತ್ತೆ. ಮಕ್ಕಳು ಆಚೆಯಿಂದ ಕೇಳೋದೇ ಇಲ್ಲ, ಮನೇಲಿ ನೀವೇ ಮಾಡ್ಕೊಡಿ ಅಂತಾನೆ ಕೇಳ್ತಾರೆ ಫ್ರೆಂಡ್ಸ್ ನೋಡಿ. 3/4 ಬೌಲ್ ಅಷ್ಟು ಹಾಲು ಸಾಕಾಯ್ತು ನನಗೆ ನೋಡಿ. ಇಷ್ಟ ಆದ್ರೆ ಸಾಕು ನೋಡಿ. ಬ್ಯಾಟರ್ ಕೂಡ ರೆಡಿ ಆಗಿದೆ. ನಾನಿಲ್ಲಿ ಈ ಕಪ್ ಅಳತೆಯಲ್ಲಿ ನಿಮ್ಗೆ ಹಾಕಿ ತೋರಿಸ್ತೀನಿ. ಒಂದು ಯಾವ್ದಾದ್ರು ಕಪ್ಪನ್ನ ತಗೊಳ್ಳಿ, ಇಲ್ಲ ಒಂದು ಸೌಟ್ ಆದ್ರೂ ತಗೋಬಹುದು, ಅದರಲ್ಲಿ ನಾವು ಹಾಕೋಬಹುದು ನೋಡಿ. ಈ ತರ ತಗೊಂಡು ಬನ್ನಿ. ಇವಾಗ ತವನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ತವ ಮೇಲೆ ಹಾಕೊಳ್ಳೋಣ. ತವ ನೋಡಿ ಬಿಸಿಯಾಗಿದೆ. ಇವಾಗ ಹಾಕೊಳ್ಳೋಣ ನೋಡಿ. ಈ ತರ ಹಾಕೋಬೇಕು. ನಾವೇನು ಮಾಡಬಾರ್ದು, ಅದಾಗದೇನೆ ಅಗಲ ಬಂದ್ಬಿಡುತ್ತೆ ನೋಡಿ. ನೋಡಿ ಇಷ್ಟೇ, ಜಾಸ್ತಿ ಅದನ್ನ ನಾವು ಅಗಲ ಕೂಡ ಮಾಡ್ಕೋಬಾರ್ದು. ಹಾಕ್ಬೇಕಷ್ಟೇ. ಒಂದ್ 5 ನಿಮಿಷ ಬೇಯಿಸ್ಕೋಬೇಕು. ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕಾಗಲ್ಲ, ಹಾಗೆ ನಾವು ಬೇಯಿಸ್ಕೋಬಹುದು ನೋಡಿ. ಒಂದ್ 5 ನಿಮಿಷ ಬಿಟ್ಟಿದ್ದೆ. ಇವಾಗ ನೋಡಿ ಸೈಡ್ ಎಲ್ಲ ಬಿಡಿಸ್ಕೊಳ್ಳೋಣ ನೋಡಿ. ನಿಧಾನಕ್ಕೆ ಬಿಡಿಸ್ಕೋಬಹುದು ನೋಡಿ. ಸೂಪರ್ ಫ್ಲಫಿಯಾಗಿ ಸಖತ್ತಾಗಿ ಬಂದಿದೆ. ವಾವ್ ಸೂಪರ್. ಮಕ್ಕಳಿಗೆ ಈ ತರ ವೆರೈಟಿ ಆಗಿ ಡೋರಾ ಕೇಕ್ ಮಾಡ್ಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ ಫ್ರೆಂಡ್. ನೀವು ಮಕ್ಕಳಿಗೆ ಸ್ನಾಕ್ಸ್ ರೀತಿಯಲ್ಲಾಗಾದ್ರೂ ಮಾಡ್ಕೊಡ್ಬಹುದು. ಚಾಕ್ಲೇಟ್ ನ ಹಚ್ಬಿಟ್ಟು ಮಕ್ಕಳಿಗೆ ಈ ತರ ಕೊಟ್ರೆ ಬ್ರೇಕ್ಫಾಸ್ಟ್ ಅಲ್ಲೂ ಕೂಡ ನಡೆಯುತ್ತೆ, ಹಾಗೆ ಸ್ನಾಕ್ಸ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ತಿನ್ಕೊಂಡ್ ಬರ್ತಾರೆ ಫ್ರೆಂಡ್ ನೋಡಿ. ಈ ಕಡೆನೂ ಅಷ್ಟೇ ಒಂದ್ 5 ನಿಮಿಷ ಲೋ ಫ್ಲೇಮ್ ಅಲ್ಲೇನೆ ಬೇಯಿಸ್ಕೊಳ್ಳೋಣ. ಎಣ್ಣೆ ಬೆಣ್ಣೆ ತುಪ್ಪ ನಾನು ಏನು ಹಾಕಿಲ್ಲ ಫ್ರೆಂಡ್ಸ್. ನೋಡಿದ್ರೆ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ. ಸೂಪರ್ ನೋಡಿ ಫ್ರೆಂಡ್ಸ್. ಈ ಕಡೆನೂ ಅಷ್ಟೇ ಒಂದ್ 5 ನಿಮಿಷ ಆದ್ಮೇಲೆ ತಿರುವಿ ಹಾಕೋತಾ ಇದ್ದೀನಿ ನೋಡಿ. ವಾವ್ ಸೂಪರ್ ನೋಡಿ. ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ, ಪದಾರ್ಥ ಕೂಡ ಜಾಸ್ತಿ ಇಲ್ಲ ಫ್ರೆಂಡ್. 5 ನಿಮಿಷದಲ್ಲಿ ಹೊಸ ವರ್ಷಕ್ಕೆ ಮಕ್ಕಳಿಗೆ ಡೋರಾ ಕೇಕ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ನೋಡಿ. ತುಂಬಾ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ. ಎಲ್ಲವನ್ನು ಇದೇ ತರನೇ ಹಾಕೊಂಡಿನಿ. ಇವಾಗ ಇನ್ನೊಂದು ನಿಮ್ಗೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್
ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಕೂಡ ಅಷ್ಟೇ ನಿಧಾನಕ್ಕೆ ತಿರುವಿ ಹಾಕೊಳ್ಳೋಣ. ನೋಡಿ, ಸ್ವಲ್ಪ ಕೂಡ ಕಷ್ಟ ಇಲ್ಲ, ಮಕ್ಕಳು ಕೂಡ ಮಾಡ್ಕೋಬಹುದು ತುಂಬಾ ಸುಲಭವಾಗಿ. ನೋಡಿ, 5 ನಿಮಿಷದಲ್ಲಿ ಮಾಡ್ಕೋಬಹುದು. ನೋಡಿ, ನಿಧಾನಕ್ಕೆ ನೋಡಿ ಓಪನ್ ಆಗುತ್ತೆ. ನೋಡಿ, ತವಾಗ ಸ್ವಲ್ಪ ಕೂಡ ಅಂಟೋದಿಲ್ಲ ಫ್ರೆಂಡ್ಸ್. ನೋಡಿ, ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್. ವಾವ್, ಸೂಪರ್. ಈ ಕಡೆನೂ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದ್ 5 ನಿಮಿಷ ಸಾಕು ಒಂದೊಂದು ಪ್ಯಾನ್ ಕೇಕ್ ಮಾಡೋದಕ್ಕೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮಕ್ಕಳ ಫೇವ್ರೇಟ್ ಆಗಿ ಡೋರಾ ಕೇಕ್ ಯಾವ ತರ ಮಾಡೋದಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋದಕ್ಕಷ್ಟೇ ಅಲ್ಲದೆ ಟೇಸ್ಟು ಕೂಡ ಸಖತ್ತಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ನಿಮ್ ಮಕ್ಕಳು ಪದೇ ಪದೇ ಇದನ್ನೇ ಮಾಡ್ಕೊಡು ಅಂತ ಕೇಳ್ತಾರೆ ಫ್ರೆಂಡ್ಸ್. ಅಷ್ಟು ಸುಲಭವಾಗಿ ಮಾಡ್ಕೋಬಹುದು, ಹಾಗೆ ತುಂಬಾ ರುಚಿಯಾಗಿ ಕೂಡ ಆಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಮಾಡಿ ನೋಡಿ, ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿ, 1 ಕಪ್ ಮೈದಾ ಹಿಟ್ಟಲ್ಲಿ 8 ರಿಂದ 9 ಡೋರಾ ಕೇಕ್ ಆಗಿದೆ ಫ್ರೆಂಡ್ಸ್. ಹೊಸ ವರ್ಷದ ವಿಶೇಷವಾಗಿ ನಾನು ಮಕ್ಕಳ ಫೇವ್ರೇಟ್ ಆಗಿ ಡೋರಾ ಕೇಕ್ ಯಾವ ತರ ಮಾಡೋದಂತ ನೋಡ್ಕೊಂಡ್ರಲ್ಲ. ತುಂಬಾ ಸುಲಭವಾಗಿ ಮಾಡ್ಕೋಬಹುದು, ಹಾಗೆ ಸ್ಪಾಂಜಿ ಆಗಿ ನೋಡಿ ಹತ್ತಿ ತರ ಬರುತ್ತೆ ಫ್ರೆಂಡ್ಸ್. ಯಾವಾಗ್ಲೂ ಮಕ್ಕಳಿಗೆ ಹೊರಗಡೆಯಿಂದಾನೇ ತಂದು ಕೊಡ್ತೀವಿ, ಮನೆಯಲ್ಲೇನೆ ನಾವು ಸುಲಭವಾಗಿ ಮಾಡ್ಕೋಬಹುದು. ನೋಡಿ, ಎಷ್ಟು ಸ್ಪಾಂಜಿ ಆಗಿದೆ, ನೋಡ್ತಾ ಇದ್ದೀರಾ? ನೋಡಿ, ಸೂಪರ್. ನೀವು ಬೇಕಂದ್ರೆ ಮೇಲೆ ಚಾಕ್ಲೇಟ್ ನ ಹಾಕೊಂಡು ಕೂಡ ಮಕ್ಕಳಿಗೆ ಕೊಡಬಹುದು, ತುಂಬಾ ರುಚಿಯಾಗಿರುತ್ತೆ. ಯಾವ ತರ ಅಂತ ತೋರಿಸ್ತೀನಿ ನೋಡಿ. ನಾನು ಒಂದು ಡೋರಾ ಕೇಕ್ಗೆ ನಾನು ಮೇಲೆ ಚಾಕ್ಲೇಟ್ ಸಿರಪ್ ನ ಹಾಕೊಂತೀನಿ. ನೋಡಿ ನೋಡಿ, ಈ ತರ ಇಟ್ಬಿಟ್ಟು ಫುಲ್ಲು ಈ ತರ ಹಚ್ಚಬೇಕು ಸೈಡ್ ಎಲ್ಲ. ನೋಡಿ, ಈ ತರ ಸ್ಪ್ರೆಡ್ ಮಾಡ್ಕೊಂಡು ಇನ್ನೊಂದು ಡೋರಾ ಕೇಕ್ ನ ಇದ್ರ ಮೇಲೆ ಹಾಕೊಂಡು ನೋಡಿ ಈ ತರ ಮಾಡ್ಕೊಂಡು ಮಕ್ಕಳಿಗೆ ಕಟ್ ಮಾಡಿ ಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರೆ ಫ್ರೆಂಡ್ಸ್. ನೋಡಿ, ಈ ತರ ನೋಡಿ, ಇಷ್ಟೇ. ವಾವ್, ಸೂಪರ್. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್ಸ್. ನೋಡಿ, ಸೂಪರ್. ನೋಡಕ್ ಎಷ್ಟು ಚಂದ ಅಲ್ವಾ? ಮಕ್ಕಳಿಗೆ ಈ ತರ ವೆರೈಟಿಯಾಗಿ ಏನಾದ್ರೂ ಮಾಡ್ಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರೆ ಫ್ರೆಂಡ್ಸ್. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಹೊಸ ವರ್ಷಕ್ಕೆ ನಾನು ಮಕ್ಕಳ ಫೇವ್ರೇಟ್ ಆಗಿ ಪ್ಯಾನ್ ಕೇಕ್ ಅಥವಾ ಡೋರಾ ಕೇಕ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್.